ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಶಿವರಾಜ್ ಡಿ.ಬಿ. ಅವರಿದ್ದಾರೆ. ಇವರು ಮುಖ್ಯ ಪಶು ವೈದ್ಯಾಧಿಕಾರಿಯಾಗಿ ಆಡಳಿತ ವಿಭಾಗದಲ್ಲಿ ಪಶು ಆಸ್ಪತ್ರೆ ಭದ್ರಾವತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಕಾಲುಬಾಯಿ ಜ್ವರ ರೋಗದ ಒಂದು ಕುರಿತು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಸರ್. ನಮಸ್ತೆ. ಹೇಳಿ ಸರ್, ಈ ಕಾಲುಬಾಯಿ ರೋಗ ಅಂದರೆ ಏನು ಅಂತ? ಇದು ಕಾಲುಬಾಯಿ ರೋಗ ಅಂತ ಹೇಳಿದರೆ ಇದು ಒಂದು ಜಾನುವಾರುಗಳಿಗೆ ಬರ್ತಕ್ಕಂಥ ಒಂದು ಸಾಂಕ್ರಾಮಿಕ ರೋಗ. ಸೊ ಇದು ಮುಖ್ಯವಾಗಿ ಒಂದು ವೈರಾಣುಗಳಿಂದ ಬರ್ತದೆ. ಸೊ ಇದು ಜಾನುವಾರುಗಳಲ್ಲಿ ಒಮ್ಮೆ ಬಂದರೆ ಏನಾಗ್ತದೆ ಅಂದರೆ ಇದಕ್ಕೆ ಸರಿಯಾದ ಚಿಕಿತ್ಸೆ ಇರುವುದಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ವೈರಾಣುಗಳಿಂದ ಬರ್ತಕ್ಕಂಥ ಕಾಯಿಲೆಗೆ ಸಾಮಾನ್ಯವಾಗಿ ಚಿಕಿತ್ಸೆ ಇರೋದಿಲ್ಲ. ಒಮ್ಮೆ ಇದು ಜಾನುವಾರುಗಳಲ್ಲಿ ಅಂತಂದರೆ ಈಗ ನಾವೇನು ಹೇಳ್ತೀವಿ ಅಂದರೆ ಕ್ಲೋವನ್ ಫುಟೆಡ್ ಅನಿಮಲ್ಸ್ ಅಂತ ಹೇಳ್ತೀವಿ, ಗೊರ್ಸ್ಲು ಇರ್ತಕ್ಕಂಥ ಪ್ರಾಣಿಗಳಿಗೆ ಇದು ಬರ್ತದೆ. ಹಸು, ಎಮ್ಮೆ, ಕುರಿ, ಮೇಕೆ, ಹಂದಿಗಳು ಮತ್ತು ಕಾಡು ಪ್ರಾಣಿಗಳಾದ ಕಾಡೆಮ್ಮೆ ಆಗಿರ್ಬೋದು, ಜಿಂಕೆ ಆಗ್ಬೋದು, ಇವಕ್ಕೆಲ್ಲ ಇದು ಒಂದು ಕಾಲುಬಾಯಿ ರೋಗ ಸಾಂಕ್ರಾಮಿಕ ರೋಗ ವೈರಾಣುಗಳಿಂದ ಬರ್ತದೆ. ಈಗ ಈ ಒಂದು ರೋಗದ ಲಕ್ಷಣಗಳಿಗೆ ಬಂದರೆ ನಮ್ಮ ರೈತರ ಮಟ್ಟದಲ್ಲಿ ಈಗ ದೊಡ್ಡ ಪ್ರಮಾಣದಲ್ಲಿ ಅವರು ಮುನ್ನೆಚ್ಚರಿಕೆ ಕ್ರಮ ವಹಿಸ್ತಾರೆ, ಎಲ್ಲನೂ ಒಂದು ಲಸಿಕಾ ಕಾರ್ಯಕ್ರಮಗಳು ಮಾಡ್ಕೊತಾರೆ, ಅವ್ರಿಗೆ ಗೊತ್ತಿರುತ್ತೆ. ವೈಜ್ಞಾನಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಅಥವಾ ದೊಡ್ಡ ಪ್ರಮಾಣದ ಒಂದು ಜಾನುವಾರು ಸಾಕಣೆ ಮಾಡ್ತಕ್ಕಂಥವ್ರು. ಆದರೆ ನಮ್ಮ ರೈತರ ಮಟ್ಟದಲ್ಲಿ ಯಾರು 1-2 ಜಾನುವಾರು ಇಟ್ಕೊಂಡಿರ್ತಾರೆ, ಇಲ್ಲ ಅಥವಾ 5-10 ಜಾನುವಾರುಗಳು ಇರ್ತವೆ ಅವ್ರ ಹತ್ರ. ಸೊ ಅಂಥವರಿಗೆ ಈಗ ಈ ರೋಗದ ಲಕ್ಷಣ ಕುರಿತು ಏನು ಹೇಳಕ್ಕೆ ತಾವು ಇಚ್ಛೆ ಪಡ್ತೀರಾ? ಕಾಲುಬಾಯಿ ರೋಗ ಬಂದರೆ ಇದು ಹಸುಗಳಲ್ಲಿ ಅಥವಾ ಎಮ್ಮೆಗಳಲ್ಲಿ ಮೊದಲನೇದಾಗಿ ಬಾಯಲ್ಲಿ ಜೊಲ್ಲು ಸುರಿಸಲು ಪ್ರಾರಂಭ ಮಾಡ್ತದೆ. ಮತ್ತು ಒಸಡುಗಳಲ್ಲಿ ನಾಲ್ಗೆ ಮೇಲೆ ಅವಾಗ ಸೋಂಕುಗಳು ಆಗಿಬಿಟ್ಟು ಅಲ್ಸರ್ಸ್ ಆಗ್ತದೆ. ಅಲ್ಸರ್ಸ್ ಆಗಿ ಅವು ಆಹಾರವನ್ನು ಸೇವಿಸ್ಲಿಕ್ಕಾಗೋದಿಲ್ಲ. ತದನಂತರ ಏನಾಗ್ತದೆ, ಗೊರಸ್ಲುಗಳಲ್ಲಿ, ಊಫ್ಗಳಲ್ಲಿ ಅಲ್ಲೂ ಕೂಡ ಸೋಂಕು ಆಗಿ ಅಲ್ಸರ್ಸ್ ಆಗಿ ಕಾಲು ನೋವು ಬರ್ತದೆ, ಅವುಗಳನ್ನು ನಡೆಯೋದಕ್ಕಾಗೋದಿಲ್ಲ. ಮತ್ತೆ ಕಾಯಿಲೆಯಲ್ಲಿ ಏನಾಗ್ತದೆ ಅಂದರೆ ಬೇರೆ ಸಾಂಕ್ರಾಮಿಕ ರೋಗ ಕಂಪೇರ್ ಮಾಡಿದರೆ ಮರಣ ಹೊಂದತಕ್ಕಂಥ ಇದು ಬಹಳ ಕಡಿಮೆ. ಅಂದರೆ ಉದಾಹರಣೆಗೆ 100 ಹಸುಗಳಲ್ಲಿ ಕಾಲುಬಾಯಿ ರೋಗ ಬಂದರೆ 2 ಅಥವಾ 3 ಜಾನುವಾರುಗಳು ಸಾಯ್ಬೋದು. 2-3% ಮಾರ್ಟಾಲಿಟಿ ಅಂತ ಹೇಳ್ತೀವಿ. ಆದರೆ ಇದು ಬಹಳ ಮುಖ್ಯವಾದ ಏನಂತ ಹೇಳಿದ್ರೆ, ಒಮ್ಮೆ ಕಾಲುಬಾಯಿ ರೋಗ ಬಂತು ಅಂದರೆ ಕಾಲುಬಾಯಿ ರೋಗ ಬಂದು ಹೋದ್ಮೇಲೆ ಏನು ಪರಿಣಾಮಗಳು ಬರ್ತದೆ ಅದು ಬಹಳ ತೊಂದರೆಯನ್ನುಂಟು ಮಾಡ್ತದೆ. ಏನಂತ ಹೇಳಿದ್ರೆ, ಒಂದು ಸರಿ ಕಾಲುಬಾಯಿ ರೋಗ ಬಂದೋಯ್ತು ಅಂದ್ರೆ ಹಾಲು ಉತ್ಪಾದನೆ, ರೈತರು ಹಸುಗಳನ್ನು ಸಾಕ್ತಕ್ಕಂಥದ್ದು ಹಾಲು ಉತ್ಪಾದನೆಯಿಂದ ಲಾಭ ಪಡೆದುಕೊಳ್ಳೋದಕ್ಕೆ ಹಾಲು ಉತ್ಪಾದನೆ 80% ಕಮ್ಮಿ ಆಗ್ತದೆ. ಮತ್ತೆ ಅದರದ್ದು ಗರ್ಭ ಕಟ್ಟುವಿಕೆ ತೊಂದರೆ ಆಗ್ತದೆ. ಮತ್ತು ಅವುಗಳಿಗೆ ಸುಸ್ತು, ಸ್ವಲ್ಪ ದೂರ ನಡೆದ್ರೂ ಕೂಡ ಸುಸ್ತಾಗ್ತಕ್ಕಂಥದ್ದಾಗ್ತದೆ. ಮತ್ತು ಇನ್ನೂ ಭಾಳ ಏನಂದರೆ ನಮ್ಮ ಎತ್ತುಗಳಲ್ಲಿ, ನಮ್ಮ ಏನು ರೈತರು ನಂಬಿದ್ದಾರೆ ಆ ಎತ್ತುಗಳಲ್ಲಿ ಉಳುಮೆ ಮಾಡಬೇಕಲ್ಲ, ಫ್ಲೋ ಮಾಡಬೇಕಲ್ಲ, ಅದರ ಕೆಪಾಸಿಟಿ ಅದು ಬಹಳ ಕಮ್ಮಿ ಆಗ್ತದೆ. ಅಂತ ಹೇಳಿದ್ರೆ ಈಗ 1 ಗಂಟೆ 2 ಗಂಟೆ ಉಳುಮೆ ಮಾಡ್ತಕ್ಕಂಥದ್ದು ಒಂದು ಅರ್ಧ ಗಂಟೆಯಲ್ಲೇ ಸುಸ್ತಾಗಿ ನಿಂತ್ಕೊಂಡ್ಬಿಡ್ತದೆ. ಸೊ ಈ ಥರ ಏನು ಅಂತ ಹೇಳಿದ್ರೆ ಕಾಯಿಲೆ ಬಂದು ಹೋದ್ಮೇಲೆ ಏನು ಅವಕ್ಕೆ ಪರಿಣಾಮಗಳು ಬೀಳ್ತದೆ. ಸೊ ಇವುಗಳಿಂದ ಅವರಿಗೆ ರೈತರಿಗೆ ಬಹಳ ಆರ್ಥಿಕ ನಷ್ಟ ಉಂಟಾಗ್ತದೆ. ಈಗ ನಾವು ಒಂದು ಹಳ್ಳಿ ಕಡೆ ಮಾತಾಡ್ತಾರೆ, ಏನಪ್ಪ ಅವನು ಇದಾನಷ್ಟೇ ಇದ್ರ ಸತ್ತಂಗೆ ಅಂತ ಹಳ್ಳಿ ಕಡೆ ಒಂದು ಆಡು ಭಾಷೆ ಮಾತಾಡ್ತಾರೆ. ಸೊ ಅದೇ ರೀತಿ ಇಲ್ಲಿ ಒಂದು ಸಾರಿ ಕಾಲುಬಾಯಿ ರೋಗ ಬಂದು ಹೋದ್ರೆ ಆ ಜಾನುವಾರು ಇದು ಸತ್ತಂಗೆ ಅಂತ ಏನು ನಮ್ಮ ರೈತರಿಗೆ ಪ್ರಯೋಜನ ಆಗಲ್ಲ. ಅವರಿಗೆ ಬಹಳ ಆರ್ಥಿಕ ನಷ್ಟ ಉಂಟಾಗ್ತದೆ. ಅವರಿಗೆ ಲಾಭದ ಅಂಶಗಳು ಹೆಚ್ಚಿಗೆ ಕಾಣಿಸೋದಿಲ್ಲ. ಮತ್ತೆ ಅದನ್ನ ಅವ್ರು ಮಾರಾಟ ಮಾಡಬೇಕು ಅಂದ್ರೂ ಕೂಡ ಅದನ್ನ ಯಾರು ತಗೊಳ್ಳೋದಕ್ಕೆ. ಸೊ ಅದಕ್ಕೋಸ್ಕರ ಇದು ಸಾಂಕ್ರಾಮಿಕ ರೋಗ ಆಗಿದೆ, ಮತ್ತೆ ಇದಕ್ಕೆ ಸರಿಯಾದ ಚಿಕಿತ್ಸೆ ಇರೋದಿಲ್ಲ. ಸೊ ಇದನ್ನು ಬರ್ದಂಗೆ ಮಾಡಬೇಕು ಅಂತ ಅಂದರೆ ಒಂದು ಮಾರ್ಗ ಅಂದರೆ ಲಸಿಕೆ ಒಂದೇ ಒಂದು ಸೂಕ್ತವಾದ ಮಾರ್ಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಕಾರಣ ಇರ್ಬೋದು ಸರ್? ಏನು ಕಾರಣ ಅಂತಂದರೆ ಈ ರೋಗ ಬರೋಕ್ಕೆ ಕಾರಣ ವೈಜ್ಞಾನಿಕವಾಗಿ ನಾವು ಹೇಳುವುದಾದರೆ ಏನು ಕಾರಣ ಇರಬಹುದು ಸರ್? ಕಾರಣ ಅಂತ ಹೇಳಿದರೆ, ಈಗ ಯಾವುದಾದ್ರು ಒಂದು ದನಗಳಲ್ಲಿ ಅಥವಾ ಜಾನುವಾರುಗಳಲ್ಲಿ ಒಮ್ಮೆ ಕಾಣಿಸ್ಕೊಂಡ್ರೆ ಅದು ಏನಾಗ್ತದೆ, ಆ ವೈರಸ್ಸು ಬೇಗ ಸಾಯೋದಿಲ್ಲ. ಮೇವುಗಳಲ್ಲಿ, ಹುಲ್ಲುಗಳಲ್ಲಿ, ಸುತ್ತ ಪ್ರಿಮಿಸಸ್ ಅಲ್ಲಿ, ಮಣ್ಣುಗಳಲ್ಲಿ ಅದೇನಾಗಿರುತ್ತೆ, ಅದು ವೈರಾಣು ಇರ್ತದೆ. ಅಂಥ ಹುಲ್ಲನ್ನು ತಿಂದಾಗ, ಈಗ ಆರೋಗ್ಯವಾಗಿರ್ತಕ್ಕಂಥ ಹಣ್ಣುಗಳು ಅಂಥ ಹುಲ್ಲನ್ನು ತಿಂದಾಗ ಅದಕ್ಕೆ ಎಕ್ಸ್ಪೋಸ್ ಆದಾಗ ಆ ಕ್ರಿಮಿಗಳು ಅದರ ದೇಹವನ್ನು ಸೇರಿದಾಗ ರೋಗ ಪ್ರಾರಂಭ ಆಗುತ್ತೆ. ಸೊ ಎಲ್ಲಿ ಅವು ಮೇಯಕ್ಕೆ ಹೋದಾಗ ಈ ಕ್ರಿಮಿಗಳನ್ನ ಕಾಂಟ್ಯಾಕ್ಟ್ ಬಂದಾಗ ಪ್ರಾರಂಭ ಆಗುತ್ತೆ. ಸೊ ಅದು ನಾವು ಅದನ್ನು ನಮ್ಮ ಕಂಟ್ರೋಲ್ ಇರೋದಿಲ್ಲ, ರೈತರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ಎಕ್ಸ್ಪೋಸ್ ಆದ್ರೂ
ಕೂಡ ಕಾಯಿಲೆ ಬರಬಾರ್ದು ಅಂತ ಹೇಳಿದರೆ ನಮಗೆ ಒಂದೇ ಒಂದು ಸೂಕ್ತ ಮಾರ್ಗ ಇರತಕ್ಕಂಥದ್ದು ಅಂದರೆ ಲಸಿಕೆ ಒಂದೇ ಸೂಕ್ತ ಮಾರ್ಗ ಇರತಕ್ಕಂಥದ್ದು. ಈಗ ಈ ಒಂದು ರೋಗ ಹರಡುವುದಕ್ಕೆ ಸುಮಾರು ಅಂಶಗಳು ಇದಕ್ಕೆ ಕಾರಣ ಆಗ್ತದೆ. ಆಮೇಲೆ ಸುಮಾರು ಒಂದು ಬೇರೆ ಬೇರೆ ರೀತಿಯಿಂದ ಕೂಡ ಈ ರೋಗನ ಹರಡುತ್ತೆ ಸರ್. ಸೊ ಇದು ಒಂದು ರೋಗದ ಒಂದು ಹರಡುವಿಕೆ ವಿಧಾನಕ್ಕೆ ಬಂದರೆ ಯಾವ ಯಾವ ಮೂಲಗಳಿಂದ ಹೇಗೆ ಹರಡುತ್ತೆ ಅಂತ ಅನ್ನೋದನ್ನು ಸ್ವಲ್ಪ ಹೇಳ್ತೀರಾ ಸರ್? ಹರಡೋದು ಅಂದರೆ ಅದೇ, ಈಗ ಅದು ವೈರಸ್ ಕಂಟಾಮಿನೇಷನ್ ಆಗಿರ್ತಕ್ಕಂಥ ನೀರಿರ್ಬೋದು, ಆಹಾರ ಇರ್ಬೋದು, ಅಥವಾ ವೈರಸ್ ಬಿದ್ದಿರ್ತಕ್ಕಂಥ ಹುಲ್ಲುಗಳನ್ನು ತಿಂದಿರೋದ್ರಿಂದ ಅದು ಹರಡುತ್ತೆ. ಮತ್ತು ಏನಾಗುತ್ತೆ, ಈಗ ಒಂದು ಜಾನುವಾರಿಗೆ ಬಂದಾಗ ಒಂದು ಮನೆಯಲ್ಲಿ ಅವ್ರದ್ದು 5-6 ಜಾನುವಾರು ಇರ್ತದೆ. ಒಂದು ಜಾನುವಾರು ಶುರು ಆದಾಗ ಅದು ಹತ್ತಿರ ಕಟ್ಟೋದ್ರಿಂದ ಗಾಳಿಯಿಂದನೂ ಕೂಡ ಇನ್ನೊಂದು ಜಾನುವಾರಿಗೆ ಹರಡ್ತಾ ಹೋಗ್ತದೆ. ಸೊ ಒಂದು ಸಾರಿ ಅತಿ ಹೆಚ್ಚು ಸಾಂಕ್ರಾಮಿಕ ರೋಗ, ಸಾಂಕ್ರಾಮಿಕ ಅಂದರೆ ಬೇಗನೆ ಹರಡುತ್ತೆ. ಸೊ ಒಂದು ಜಾನುವಾರಿಗೆ ಬಂತು ಅಂತ ಹೇಳಿದ್ರೆ ಅವ್ರ ಮನೇಲಿ ಇರ್ತಕ್ಕಂಥ ಎಲ್ಲ ಜಾನುವಾರಿಗೂ ಹರಡ್ತದೆ, ಪಕ್ಕದ ಮನೆಗೂ ಹರಡ್ತದೆ. ಸೊ ಎಲ್ಲ ಗುಂಪಾಗಿ ಮೇಲೆ ಹೋತಂದ್ರೆ ಒಂದಕ್ಕೊಂದು ಹರಡ್ತಾ ಹೋಗ್ತದೆ. ಸೊ ಅದಕ್ಕೋಸ್ಕರ ನಾವು ಹರಡೋದನ್ನ ನಾವು ಬಂದಾಗ ತಡೆಗಟ್ಟೋದನ್ನ ಕಷ್ಟ ಆಗುತ್ತೆ. ಸೊ ನಮ್ಮಲ್ಲಿ ಹೈನುಗಾರಿಕೆಯಲ್ಲಿ ಏನು ಹೇಳ್ತೀವಿ, ಮುಂಜಾಗ್ರತೆ ಕ್ರಮ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಸೊ ಅದಕ್ಕೋಸ್ಕರ ಇದಕ್ಕೆ ಮದ್ದು ಅಂತ ಹೇಳಿದ್ರೆ ಲಸಿಕೆ ಬಿಟ್ರೆ ಬೇರೆ ಯಾವುದೂ ಉಪಯೋಗ ಆಗೋದಿಲ್ಲ. ಯಾಕೆಂದ್ರೆ ಒಂದು ಸಾರಿ ಕಾಯಿಲೆ ಬಂತು ಅಂದ್ರೆ ಅದು ನಿಷ್ಪ್ರಯೋಜಕ ಆಗುತ್ತೆ ಜಾನುವಾರು. ಈಗ ಹರಡುವಿಕೆ ಬಗ್ಗೆ ಹೇಳಿದಿರಿ. ಚಿಕಿತ್ಸೆ ಕ್ರಮಗಳಿಗೆ ಬಂದರೆ, ವಿಧಗಳಿಗೆ ಬಂದರೆ ಯಾವ ರೀತಿಯಿಂದ ಚಿಕಿತ್ಸೆ ನಾವು ಕೊಡ್ಬೋದು ಅಂತ ಹೇಳ್ತೀರಾ ಸರ್? ಚಿಕಿತ್ಸೆ ಈಗ ನಮ್ಮ ವೈದ್ಯಾಧಿಕಾರಿಗಳು ಚಿಕಿತ್ಸೆಯನ್ನು ಮಾಡ್ತಾರೆ. ಬಟ್ ಆದರೆ ನಾನು ಹೇಳಿದ್ನಲ್ಲ, ಚಿಕಿತ್ಸೆ ಅಂತ ಹೇಳಿದ್ರೆ ನಾವು ಏನಾಗುತ್ತೆ, ಇದಕ್ಕೆ ವೈರಾಣುಗಳಿಗೆ ನಿರ್ದಿಷ್ಟವಾದ ಚಿಕಿತ್ಸೆ ಅಂತ ಇರೋದಿಲ್ಲ. ಸೊ ಉದಾಹರಣೆಗೆ ಈಗ ನಾವು ಮನುಷ್ಯರಲ್ಲಿ ಕೋವಿಡ್ ಕಾಯಿಲೆ ಬಂದಾಗ ಅದು ಕೂಡ ಒಂದು ವೈರಸ್ ಕಾಯಿಲೆ, ನಿರ್ದಿಷ್ಟವಾದ ಚಿಕಿತ್ಸೆ ಅಂತ ಇರೋದಿಲ್ಲ. ಆದರೆ ನಾವು ಅದನ್ನು ಚಿಕಿತ್ಸೆ ಮಾಡ್ತೇವೆ, ಇಲ್ಲ ಅಂತ ಹೇಳಿಲ್ಲ. ಬಾಯಿ ವಾಶ್ ಮಾಡೋದಕ್ಕೆ ಕೆಲವು ಆಂಟಿಸೆಪ್ಟಿಕ್ಗಳನ್ನು, ಆಂಟಿಬಯೋಟಿಕ್ಸ್ಗಳನ್ನು ಉಪಯೋಗಿಸ್ಬಿಟ್ಟು ಕಾಯಿಲೆನ ನಿಯಂತ್ರಣನ ಕಂಟ್ರೋಲ್ ಮಾಡ್ತೇವೆ. ಬಟ್ ಆದರೆ ಅದು ಕಾಯಿಲೆಯಿಂದ ರಿಕವರಿ ಆದರೂ ಕೂಡ ಅದು ನಮಗೆ ಉತ್ಪಾದನೆ ಸಾಮರ್ಥ್ಯ ಕಳ್ಕೊಳ್ಳೋದ್ರಿಂದ, ಗರ್ಭ ಕಟ್ಟುವಿಕೆ ಸಮಸ್ಯೆ ಇರೋದ್ರಿಂದ, ಮತ್ತು ಆದಷ್ಟು ಬೇಗ ಸುಸ್ತಾಗೋದ್ರಿಂದ ಸೊ ಆ ಹಸುವನ್ನು ಇಟ್ಕೊಂಡು ಕೂಡ ರೈತರಿಗೆ ಪ್ರಯೋಜನ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇದು ಅವನಿಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡ್ತದೆ, ಮತ್ತು ದೇಶದಲ್ಲೂ ಕೂಡ ಬಹಳ ಆರ್ಥಿಕ ನಷ್ಟವನ್ನು ಇದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಈ ಕಾಯಿಲೆ. ಈಗ ದೇಶದಲ್ಲಿ ಹೇಗೆ ಅಂತ ಹೇಳಿದ್ರೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂದರೆ, ಈಗ ನಮ್ಮ ರೈತರಿಗೆ ಸುಮಾರು ಒಂದು ಎಸ್ಟಿಮೇಟ್ ಮಾಡಿರೋ ಪ್ರಕಾರ ಪ್ರತಿ ವರ್ಷ ಭಾರತ ದೇಶದಲ್ಲಿ ಸುಮಾರು 25,000 ಕೋಟಿ ರೂಪಾಯಿ ಈ ಒಂದೇ ಒಂದು ಕಾಯಿಲೆಯಿಂದ ನಮಗೆ ನಷ್ಟ ಆಗ್ತಾ ಇದೆ. ನಮ್ಮ GDP ಕಾಂಟ್ರಿಬ್ಯೂಷನ್ಗೂ ನಷ್ಟ ಆಗ್ತಿದೆ, ಅಷ್ಟೊಂದು ನಷ್ಟ ಆಗ್ತಾ ಇದೆ. ಅಷ್ಟು ಹಣ ಇದ್ರೆ ಅದು ನಾವು ಏನಾದರೂ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಮ್ಮ ಸರ್ಕಾರದವರು ಉಪಯೋಗಿಸ್ಕೊಳ್ತಾ ಇದ್ರು. ಅಷ್ಟು ನಷ್ಟ ಆಗ್ತದೆ. ಯಾವ ರೀತಿ ನಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಈ ಥರ ಕಾಯಿಲೆ ನಮ್ಮಲ್ಲಿದ್ದಾಗ ನಮ್ಮ ರೈತರು ಏನು ಹಾಲು ಅಥವಾ ಹಾಲು ಬೈ ಪ್ರಾಡಕ್ಟ್ಸ್ ಉತ್ಪಾದನೆ ಮಾಡ್ತಾರೆ, ಮತ್ತು ಮಾಂಸ, ಇವೆಲ್ಲವೂ ಕೂಡ ನಾವು ಬೇರೆ ದೇಶಗಳಿಗೆ ಕಳಿಸೋದಕ್ಕೆ ಆಗೋದಿಲ್ಲ. ಸೊ ಕಾಲು ಬಾಯಿ ಮುಕ್ತ ದೇಶ ಅಂದರೆ ಮಾತ್ರ ಬೇರೆ ದೇಶದವರು ನಮ್ಮ ದೇಶಕ್ಕೆ ಬೇಡಿಕೆಯನ್ನು ಕೊಡ್ತಾರೆ ಮತ್ತು ಸ್ವೀಕಾರ ಮಾಡ್ತಾರೆ. ಹೌದು, ನಿಮ್ಮಲ್ಲಿ ಇರ್ತಕ್ಕಂಥ ಹಸು ಹಾಲನ್ನು ಕಳಿಸಿ ಅಥವಾ ಡೈರಿ ಪ್ರಾಡಕ್ಟ್ಸ್ ಕಳಿಸಿ ಅಥವಾ ಮಾಂಸನ ನಮಗೆ ಕಳಿಸಿ ಅಂತ ಬೇಡಿಕೆಯನ್ನು ಕೊಡ್ತಾರೆ. ಮತ್ತು ಯಥೇಚ್ಛವಾದ ಒಳ್ಳೆ ರೇಟನ್ನು ಕೊಟ್ಟು ಅವರು ಒಪ್ಪಂದಗಳನ್ನು ಮಾಡ್ಕೊಳ್ತಾರೆ. ಬಟ್ ಕಾಲುಬಾಯಿ ಮುಕ್ತ ದೇಶ ಅಲ್ಲ ಅಂತಂದ್ರೆ ಏನಾಗುತ್ತೆ, ನಮ್ಮ ರೈತರು ಬೆಳೆದಿದ್ದು ನಮ್ಮ ದೇಶದಲ್ಲೇ ಡಂಪ್ ಆಗುತ್ತೆ. ಸೊ ಡಂಪ್ ಆಗೋದ್ರಿಂದ ಹೆಚ್ಚಿಗೆ ಬೇಡಿಕೆ ಇರೋದಿಲ್ಲ. ಬೇಡಿಕೆ ಇಲ್ಲ ಅಂದಾಗ ಆಟೋಮೆಟಿಕ್ ಆಗಿ ಅವರಿಗೆ ಬೆಲೆನೂ ಕೂಡ ಸಿಗೋದಿಲ್ಲ. ಅವರಿಗೆ ಮಾರ್ಜಿನ್ ಆಫ್ ಪ್ರಾಫಿಟ್ ಅಂತ ಏನು ಹೇಳ್ತೀವಿ ಅದು ಕೂಡ ಕಡಿಮೆ ಆಗ್ತದೆ. ಸೊ ಇಷ್ಟೆಲ್ಲ ನಮ್ಮ ಈ ಕಾಲುಬಾಯಿ ರೋಗದಿಂದ ನಮ್ಮ ರೈತರಿಗೆ ತೊಂದರೆ ಆಗ್ತಿದೆ. ಅಂದರೆ ಅವರು ಉತ್ಪಾದನೆ ಏನು ಮಾಡ್ತಾ ಇದ್ದಾರೆ ಹೈನುಗಾರಿಕೆಯಲ್ಲಿ, ಅದು ಅವರಿಗೆ ಒಂದು ಒಳ್ಳೆ ಬೇಡಿಕೆ ಸಿಗ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಭಾರತ ದೇಶ ಕಾಲುಬಾಯಿಂದ ಮುಕ್ತವಾಗದೇ ಇರೋದ್ರಿಂದ. ಈಗ ಚಿಕಿತ್ಸೆ ಬಗ್ಗೆ ಏನು ಹೇಳಿದ್ರಿ ಸರ್ ತಾವು, ಆದರೆ ಇದ ಒಂದು ತಡೆಗಟ್ಟುವಿಕೆ ಅಂತ ನಾವು ಅಂತೀವಿ, ಅಥವಾ ಮುನ್ನೆಚ್ಚರಿಕಾ ಕ್ರಮವಾಗಿ ನಾವು ಏನು ಕ್ರಮಗಳನ್ನ ಅನುಸರಿಸ್ಬೇಕಂತ ಹೇಳ್ತೀರಾ? ಮುನ್ನೆಚ್ಚರಿಕೆ ಕ್ರಮ ಅಂದರೆ ಲಸಿಕೆ ಒಂದೇ ಅದಕ್ಕೆ ಮದ್ದು. ಅದಕ್ಕೆ ಸೊ ನಾವೇನು ಮಾಡಬೇಕು, ಈ ಲಸಿಕೆಯನ್ನು ನಾವು ಮೊದಲನೇದಾಗಿ ಮುಂಚೆ ಯಾರು ರೈತರು ಕೇಳ್ತಿದ್ರೋ ಭಾಳ ವರ್ಷಗಳ ಹಿಂದೆ ಹೇಳ್ತಾ ಇರೋದು ನಾವು ಅವ್ರಿಗೆ ಮಾಡ್ತಾ ಇದ್ವಿ, ಅಥವಾ ಮಾಸ್ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ವಿ. ಆದರೂ ಕೂಡ ಈ ರೋಗ ನಮಗೆ ಹತೋಟಿಗೆ ಬರ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಹಿಂದೆ ನಮ್ಮಲ್ಲಿ ರಿಂಡರ್ ಪೆಸ್ಟ್ ಅಂತ ಒಂದು ಕಾಯಿಲೆ ಇತ್ತು. ಹೌದು ಸರ್, ರಿಂಡರ್ ಪೆಸ್ಟ್ ಅಂತ ಹೇಳ್ಬಿಟ್ಟು ಆ ಕಾಯಿಲೆನ ನಾವು ಭಾಳ ವ್ಯಾಕ್ಸಿನೇಷನ್ ಮಾಡಿ ಭಾಳ ವರ್ಷದಿಂದ ಅದನ್ನ ನಾವು ನಮ್ಮ ಭಾರತ ದೇಶದಿಂದ ನಿರ್ಮೂಲನೆ ಮಾಡಿದ್ವಿ. ಹೌದು. ಸೊ ಇಲ್ಲಿ ಕಾಲುಬಾಯಿ ರೋಗ ಏನಪ್ಪ ಅಂದರೆ, ಅದನ್ನು ಏನು ಬರ್ತಕ್ಕಂಥ ಒಂದು ವೈರಾಣು ಇದೆ, ಅದರಲ್ಲಿ ತುಂಬ ಜಾತಿಗಳಿದಾವೆ, ಜಾತಿಗಳು ಇದಾವೆ. ಸೊ ಅವು ಏನಾಗ್ತದೆ, ಆ ಜಾತಿಗಳು ಉಪಜಾತಿಗಳು ತಮ್ಮ ರೂಪವನ್ನು ಬದಲಾವಣೆ ಮಾಡ್ಕೊಳ್ತಾ ಇರ್ತದೆ. ಸೊ ನಾವಿವತ್ತು ವ್ಯಾಕ್ಸಿನ್ ಹಾಕಿದ್ವಿ ಅಂದ್ರೆ ಮುಂದಿನ ವರ್ಷ ರೂಪ ಬದಲಾವಣೆ ಮಾಡ್ಕೊಂಡು ಬೇರೆ ರೂಪದಲ್ಲಿ ಬರ್ಬೋದು. ಸೊ ಇದಕ್ಕೆ ನೀವು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಕೋವಿಡ್ ಅಲ್ಲಿ
ಒಂದನೇ ಔಟ್ಬ್ರೇಕ್ ಅಲ್ಲಿ ಬೇರೆ ತರ ಇತ್ತು, ಎರಡನೇದಲ್ಲಿ ರೂಪಾಂತರ ಬದಲಿಸ್ಕೊಳ್ತು ಅಂತ ಎಲ್ಲ ತಾವೆಲ್ಲ ಕೇಳಿರ್ತೀರ. ಹೌದು ಸರ್. ಅದೇ ರೀತಿ ಈ ವೈರಾಣು ಕೂಡ ರೂಪಾಂತರಗೊಂಡು ಬೇರೆ ಬೇರೆ ರೂಪದಲ್ಲಿ ಬರ್ತದೆ. ಹ್ಮ್. ಸೊ ಇದನ್ನೆಲ್ಲ ಈ ರೀತಿ ರೂಪಾಂತರಗೊಂಡು ನಾವು ವ್ಯಾಕ್ಸಿನ್ ಮಾಡಿದ್ರು ಕೂಡ ಮುಂದಿನ ವರ್ಷ ಮತ್ತೆ ಬೇರೆ ರೂಪದಲ್ಲಿ ಬರ್ತಾ ಇತ್ತು. ಸೊ ಇದನ್ನೆಲ್ಲ ಮನಗೊಂಡು ಸೊ ಇಷ್ಟೊಂದು ಆರ್ಥಿಕ ನಷ್ಟ ಆಗ್ತಾ ಇದೆ, ನಮ್ಗೆ ರಫ್ತು ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಏನು ಮಾಡಿದ್ರು, ಕೇಂದ್ರ ಸರ್ಕಾರದವರು 2019ರಲ್ಲಿ ಒಂದು ಕಾರ್ಯಕ್ರಮನ ರೂಪಿಸಿದ್ರು. ಅದೇನು ಅಂತ ಹೇಳಿದ್ರೆ NADCP ಅಂತ, ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ, ರಾಷ್ಟ್ರೀಯ ಜಾನುವಾರು ರೋಗಗಳ ಅವನ್ನ ಹತೋಟಿ ಮಾಡೋದಕ್ಕೆ ಒಂದು ಕಾರ್ಯಕ್ರಮವನ್ನ ರೂಪಿಸ್ಕೊಂಡ್ರು. ಸೊ ಆ ರೂಪಿಸ್ಕೊಂಡಿದ್ರೆ ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ. 2019ರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಈ ಕಾಲುಬಾಯಿ ರೋಗಕ್ಕೆ ಮತ್ತೆ ಇನ್ನೊಂದು ರೋಗ ಇದೆ, ಒಂದು ಬ್ರುಸಲೋಸಿಸ್ ಅಂತ ಹೇಳ್ಬಿಟ್ಟು, ಅದು ಸಾಮಾನ್ಯವಾಗಿ ಬ್ರುಸಲಾ ಕಾಯಿಲೆ ಬಂತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅಬಾಷನ್ ಆಗ್ತದೆ. ನಮ್ಮಲ್ಲಿ ಪ್ರತಿ ಸರಿ ಅಬಾಷನ್ ಆಗುತ್ತೆ, ಎಷ್ಟು ಸರಿ ಅವು ಗಬ್ಬ ಕಟ್ತವೆ ಅಬಾಷನ್ ಆಗ್ತಾ ಇರುತ್ತೆ. ಮತ್ತು ಇನ್ನೊಂದು ಬಹಳ ಕೆಟ್ಟದ್ದು ಅಂದರೆ ಅದು ಮನುಷ್ಯರಿಗೆ ಹರಡ್ತದೆ. ಸೊ ಈಗ ಬ್ರುಸಲ ಬಂದಿರತಕ್ಕಂಥ ಹಾಲನ್ನು ಕಾಯಿಸದೆ ಕುಡಿದಿದ್ರೆ ಅಥವಾ ಆ ಹಸುವಿನ ಜೊತೆ ಸಂಪರ್ಕ ಬಂದರೆ ನಮಗೂ ಕೂಡ ಮನುಷ್ಯರಿಗೆ ಕಾಯಿಲೆ ಹರಡ್ತದೆ. ಕಾಯಿಲೆ ಹರಡಿದ್ರೆ ಈಗ ಗಂಡು ಮಕ್ಕಳಲ್ಲೇ ಅವರಿಗೆ ಮಕ್ಕಳಾಗ್ತಕ್ಕಂದ್ರೆ ಅವ್ರದ್ದು ಫರ್ಟಿಲಿಟಿ ರೇಟ್ ಕಮ್ಮಿ ಆಗ್ತದೆ. ಹೆಣ್ಣು ಮಕ್ಕಳಲ್ಲಿ ಬಂದರೆ ಅವರು ಕೂಡ ಅಬಾಷನ್ ಆಗ್ತದೆ, ಅದು ಕೂಡ ಒಂದು ಕೆಟ್ಟ ಕಾಯಿಲೆ. ಸೊ ಅದನ್ನು ಕೂಡ ತಡೆಗಟ್ಟಬೇಕು ಅನ್ನೋ ಉದ್ದೇಶದಲ್ಲಿ 2019ರಲ್ಲಿ ಕೇಂದ್ರ ಸರ್ಕಾರ ಇದನ್ನು NADCP ಕಾರ್ಯಕ್ರಮದಲ್ಲಿ, ರಾಷ್ಟ್ರೀಯ ಜಾನುವಾರು ರೋಗಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇವೆರಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ವರ್ಷ 2 ಬಾರಿ ಕಾಲುಬಾಯಿ ರೋಗವನ್ನು ಮನೆ ಬಾಗಿಲಿಗೆ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. ಈಗ ಈ ಪ್ರತಿ ವರ್ಷ 2 ಸಲ ಅಂತಂತ ಹೇಳಿದಿರಿ, ಯಾವ ಒಂದು ತಿಂಗಳಲ್ಲಿ ಈ ಒಂದು ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಸರ್? ಈಗ ಸಾಮಾನ್ಯವಾಗಿ ನಾವು 8ನೇ ಸುತ್ತಿನ ಕಾರ್ಯಕ್ರಮನ ಮಾಡ್ತಾ ಇದೀವಿ. ಈಗ ಅಟ್ ಪ್ರೆಸೆಂಟ್ ನವೆಂಬರ್ 3ನೇ ತಾರೀಕಿಂದ ಕಾರ್ಯಕ್ರಮ ಪ್ರಾರಂಭ ಆಗಿದೆ, ಡಿಸೆಂಬರ್ 2ನೇ ತಾರೀಕುವರೆಗೂ ಇರ್ತದೆ. ಇದು ಒಟ್ಟು 30 ದಿವಸಗಳ ಕಾರ್ಯಕ್ರಮ. ಸೊ ಇದನ್ನ ನಾವು ಕೆಲವು ಕಡೆ 1 ತಿಂಗಳಲ್ಲಿ ಆಗದೆ ಇದ್ರೆ, ಈಗ ಗುಡ್ಡುಗಾಡು ಪ್ರದೇಶಗಳಲ್ಲಿ ಅಂತ ಕಡೆ ಆಗದೆ ಇದ್ರೆ 30 ದಿವಸದಲ್ಲಿ 15 ದಿವಸ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತೀವಿ. ಸೊ ಒಟ್ಟು 30 ದಿವಸದ ಕಾರ್ಯಕ್ರಮ, ಕೆಲವು ಕಡೆ 15 ದಿವಸ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಇದು ಸಾಮಾನ್ಯವಾಗಿ ನಾವು ಮಳೆಗಾಲವನ್ನು ಅವಾಯ್ಡ್ ಮಾಡ್ಬಿಟ್ಟು ಬೇಸಿಗೆ ಕಾಲದಲ್ಲಿ ಒಂದು ಏಪ್ರಿಲ್ ತಿಂಗಳಲ್ಲಿ ಒಂದು ಸಾಮಾನ್ಯವಾಗಿ ಮಾಡ್ತೇವೆ. ಮಳೆಗಾಲ ಮುಗಿದ ಮೇಲೆ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಮಾಡ್ತೇವೆ. ಸೊ ವರ್ಷದಲ್ಲಿ 2 ಬಾರಿ ಲಸಿಕೆಯನ್ನ ಕಡ್ಡಾಯವಾಗಿ, ಯಾಕೆಂದ್ರೆ ಅದು ಒಂದು ಸರಿ ಲಸಿಕೆ ಹಾಕಿದ್ರೆ ಅದರ ರೋಗ ನಿರೋಧಕ ಶಕ್ತಿ ಅನಿಮಲ್ ಅಲ್ಲಿ ಇರ್ತಕ್ಕಂಥದ್ದು 6 ತಿಂಗಳು ಮಾತ್ರ. ಸೊ ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಈ 2 ಬಾರಿ ನಾವು ಇದನ್ನ ಹಮ್ಮಿಕೊಂಡಿದ್ದೀವಿ. ಇದರದ್ದು ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಅದು 2019ರಲ್ಲಿ ಪ್ರಾರಂಭ ಮಾಡಿದ ಮೂಲ ಉದ್ದೇಶ ಏನಂದ್ರೆ 2025ಕ್ಕೆ ಈ ಕಾಲುಬಾಯಿ ರೋಗವನ್ನ ಭಾರತ ದೇಶದಲ್ಲಿ ಕಂಟ್ರೋಲ್ ಮಾಡಬೇಕು. ಸೊ ಒಂದು ಹಂತಕ್ಕೆ ಕಂಟ್ರೋಲ್ ಮಾಡಬೇಕು, ನಿಯಂತ್ರಣ ಸಾಧಿಸಬೇಕು. 2030ಕ್ಕೆ ಭಾರತ ದೇಶದಿಂದ ನಿರ್ಮೂಲನೆ ಮಾಡಬೇಕು. ಅಂದ್ರೆ ಆ ಒಂದು ವರ್ಷ ನಿಗದಿಪಡಿಸಿದ್ದಾರೆ. ಹೌದು, ನಿಗದಿ ಆಗಿದೆ. 25ಕ್ಕೆ ಒಂದು ನಿಯಂತ್ರಣ, 2030ಕ್ಕೆ ನಮ್ಮ ದೇಶದಿಂದ ನಿರ್ಮೂಲನೆ ಆಗಬೇಕು ಅಂತ ಹೇಳಿ ಇಡೀ ದೇಶಾದ್ಯಂತ ಇದು ಲಸಿಕೆ ಕಾರ್ಯಕ್ರಮ ಪ್ರತಿ ವರ್ಷ 2 ಬಾರಿ ನಡೀತದೆ. ಮತ್ತು ಇನ್ನೊಂದು ಏನಂದರೆ, ಎಲ್ಲ ನಮ್ಮ ಪಶುಪಾಲನಾ ಇಲಾಖೆ ಸಿಬ್ಬಂದಿಯವರು ಪ್ರತಿ ಮನೆ ಬಾಗಿಲಿಗೆ ಹೋಗಿ ಲಸಿಕೆಯನ್ನು ಇದು ಮಾಡ್ತಾ ಇದ್ದಾರೆ. ಈಗ ಈ ನಿಟ್ಟಿನಲ್ಲಿ ತಾವು ತಮ್ಮ ಇಲಾಖೆಯಿಂದ ಯಾವ ರೀತಿಯಿಂದ ತಯಾರಿ ಮಾಡ್ಕೊಂಡಿದ್ದೀರಿ ಸರ್? ಈಗ ನಾವು ಏನಂತ ಹೇಳಿದ್ರೆ, ಮೊದಲೇ ನಾವು ಒಂದು ವ್ಯಾಕ್ಸಿನೇಷನ್ ಯಾವಾಗ ಪ್ರಾರಂಭ ಆಗ್ತದೆ ಅಂತ 1 ತಿಂಗಳು ಮುಂಚೆನೆ ನಾವು ಅದನ್ನ ನಮ್ಮ ಇಲಾಖೆಯಲ್ಲಿ ಅನೌನ್ಸ್ ಮಾಡ್ತಾರೆ, ಪ್ರಕಟಣೆ ಮಾಡ್ತಾರೆ. ಆ ಪ್ರಕಟಣೆ ಆದ 1 ತಿಂಗಳು ಮುಂಚೆನೆ ನಮಗೆ ಲಸಿಕೆಗಳನ್ನು ಸರಬರಾಜು ಆಗ್ತದೆ ಎಲ್ಲ ಪಶು ಆಸ್ಪತ್ರೆಗಳಿಗೂ. ಇದು ಮೇಯ್ನ್ ಅಂದರೆ ಕೋಲ್ಡ್ ಚೈನ್ ಅಂತ ಹೇಳಿದ್ರೆ, ಲಸಿಕೆಯನ್ನು ನಾವು 2 to 8 ಡಿಗ್ರಿ ಅಂದರೆ ಫ್ರಿಡ್ಜ್ ಟೆಂಪರೇಚರಲ್ಲೇ ಮೇಂಟೈನ್ ಮಾಡಬೇಕು. ಆ ಜಾನುವಾರುಗಳಿಗೆ ಹಾಕೋವರೆಗೂ ಅದು ಬಹಳ ಮುಖ್ಯ. ಸೊ ಅದ್ರ ಪ್ರಿಪೇರ್ನೆಸ್ ಅಲ್ಲಿ ನಾವು ಲಸಿಕೆನ ಕೋಲ್ಡ್ ಸ್ಟೋರೇಜಲ್ಲೇ ತರಿಸ್ಕೊಂಡು ಕೋಲ್ಡ್ ಸ್ಟೋರೇಜಲ್ಲಿ ಅದನ್ನ ಸ್ಟೋರ್ ಮಾಡ್ತೇವೆ. ಅದಕ್ಕೆ ಬೇಕಾದಂಥ ಪರಿಕರಗಳು, ಉದಾಹರಣೆಗೆ ಸಿರಿಂಜು, ನೀಡ್ಲು, ಅವುಗಳನ್ನು ಡಿಸ್ಪೋಸ್ ಮಾಡ್ಲಿಕ್ಕೆ ಬೇಕಾಗ್ತಕ್ಕಂಥ ಪರಿಕರಗಳು, ಮತ್ತು ಲಸಿಕೆಯನ್ನು ಕೂಡ ಫ್ರಿಡ್ಜಿಂದ ಅವರ ಮನೆ ಬಾಗಿಲಿಗೆ ತೊಗೊಂಡೋಗೋದಕ್ಕೆ ಕೋಲ್ಡ್ ವ್ಯಾಕ್ಸಿನ್ ಕಂಟೈನರ್ಸ್ ಬೇಕು. ಸೊ ಅವುಗಳ ಪ್ರಿಪ್ರೇಷನ್ಸು, ಮತ್ತು ಇನ್ನೂ ಏನು ಪ್ರಿಪ್ರೇಷನ್ಸ್ ಅಂತಂದರೆ, ನಾವು ಒಂದು ಮೈಕ್ರೋ ಪ್ಲಾನ್ ಅಂತ ಮಾಡ್ಕೊಳ್ತೀವಿ. ಮೈಕ್ರೋ ಪ್ಲಾನ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಪ್ರತಿ ಗ್ರಾಮದಲ್ಲಿ ಒಂದು ಗ್ರಾಮ ತಗೊಂಡ್ರೆ ಆ ಗ್ರಾಮದಲ್ಲಿ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರು ಅವರ ವಿಳಾಸ, ಫೋನ್ ನಂಬರು, ಅವರ ಆಧಾರ್ ನಂಬರು, ಮತ್ತು ಅವರ ಮನೆಯಲ್ಲಿ ಎಷ್ಟು ಹಸುಗಳಿದೆ ಆ ಹಸುಗಳಿಗೆ ಇಯರ್ ಟ್ಯಾಗ್ ನಂಬರ್ ಅಂತ ಹಾಕ್ತೀವಿ ನಾವು. ಹಾಕಿ ನಾವು ನಮ್ದೊಂದು ಆ್ಯಪ್ ಇದೆ, ಪಶುಧನ್ ಆ್ಯಪ್ ಅಂತೇಳಿ, ಅದರಲ್ಲಿ ನಾವು ರಿಜಿಸ್ಟರ್ ಮಾಡ್ತೀವಿ. ಅಂತ ಹೇಳಿದ್ರೆ, ಈಗ ಯಾರೋ ಒಂದು ಹಳ್ಳಿ ನಾವು ತಗೊಂಡ್ರೆ, ಈಗ ಮಾರ್ಷೆಟ್ ಹಳ್ಳಿ ಅಂತ ನಮ್ಮ ಭದ್ರಾವತಿಲಿ ತಗೊಂಡ್ರೆ, ಅಲ್ಲಿ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರ ಪಟ್ಟಿ,
ಆ ರೈತನ ಒಬ್ಬ ರೈತ ಸಿದ್ಬಸಪ್ಪ ಅಂತ ರೈತ ಇದೆ ಅಂದ್ರೆ ಅವನ ಮನೇಲಿ ಎಷ್ಟು ಹಸು ಇದೆ, ಆ ಹಸುಗಳ ಟ್ಯಾಗ್ ನಂಬರು. ಸೊ ಅದನ್ನ ನಾವೇನ್ ಮಾಡಿರ್ತೀವಿ, ಒಂದು ಆ್ಯಪ್, ಭಾರತ್ ಪಶುಧನ್ ಆ್ಯಪ್ ಅಂತೇಳಿ ಇಡೀ ಭಾರತಾದ್ಯಂತ ಒಂದು ಕಾಮನ್ ಆ್ಯಪ್ ಅದು. ಅದರಲ್ಲಿ ರೈತನ ಎಲ್ಲಾ ಹಸುಗಳ ಮಾಹಿತಿಯನ್ನ ಫೀಡ್ ಮಾಡಿರ್ತೀವಿ. ಮತ್ತೆ ಆ ಮೈಕ್ರೋ ಪ್ಲಾನ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಈಗ ಯಾರೇ ಒಬ್ಬ ಹೊಸಬ ಲಸಿಕಾದಾರ ಹೋದ ಅಂದ್ರೆ ಈ ಬೀದಿಲಿ ಯಾರ್ಯಾರು ಹೈನುಗಾರಿಕೆ ಇದ್ದಾರೆ, ನೆಕ್ಸ್ಟ್ ಬೀದಿಲಿ ಯಾರಿದ್ದಾರೆ, ಅದು ಆರ್ಡರ್ಲೇ ಇರುತ್ತೆ. ಸೊ ಆ ಆರ್ಡರ್ನ ನಾವು ಕೊಟ್ಬಿಟ್ರೆ ಆ ಲಸಿಕೆಯನ್ನ ನಾವು ಎಲ್ಲ ಯಾರದು ರೈತರದ್ದು ಹಸುಗಳು ಬಿಟ್ಟು ಹೋಗ್ಬಾರ್ದು ಅಂತ. ಸೊ ಈ ರೀತಿ ನಾವು ಒಂದು ಪ್ರಿಪೇರ್ಡ್ನೆಸ್ ಅನ್ನ ಮೊದಲೇ ಮಾಡ್ಕೊಂಡಿರ್ತೀವಿ. ಮೈಕ್ರೋ ಪ್ಲಾನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳು, ಮತ್ತೆ ಬಹಳ ಮುಖ್ಯವಾಗಿ ಪಬ್ಲಿಸಿಟಿ ನಾವು ಒಂದು ಪತ್ರಿಕೆಗಳ ಮುಖಾಂತರ ಕೊಡ್ತೇವೆ, ರೇಡಿಯೋ ಮುಖಾಂತರ ಕೊಡ್ತೇವೆ, ಆಮೇಲೆ ಪಾಂಪ್ಲೆಟ್ಸ್ ಮಾಡಿಸ್ತೇವೆ, ಪೋಸ್ಟರ್ಸ್ ಮಾಡಿಸ್ತೇವೆ, ಇವನ್ನೆಲ್ಲ ಪಬ್ಲಿಸಿಟಿ ಮಾಡ್ತಾರೆ. ಅದಲ್ಲದೆ ಲೋಕಲ್ ಆಗಿ ನಗರಸಭೆಯಲ್ಲಿ ಈಗ ಕಸ ಸಂಗ್ರಹಣೆ ವಾಹನಗಳಲ್ಲಿ ಅನೌನ್ಸ್ ಮಾಡಿಸ್ತೇವೆ, ಗ್ರಾಮ ಪಂಚಾಯತಿಲೂ ಕಸ ಸಂಗ್ರಹಣೆ ವಾಹನ ಇದು ಮಾಡಿಸ್ತೇವೆ. ಕೆಲವು ಕಡೆ ಲೋಕಲ್ ಮೆಥಡ್ ಅನ್ನು ಈಗ ಬಾರಿಸ್ಕೊಂಡು ಹೇಳ್ತಕ್ಕಂಥವ್ರು, ನಾಳೆ ನಾವು ಲಸಿಕೆ ಮಾಡ್ತಿದೀವಿ ಅಂತ, ಈಗ ಹಳ್ಳಿಯಲ್ಲಿ ಡಂಗೂರ ಸಾರೋದು ಅಂತ ಹೇಳ್ತೀವಲ್ಲ. ಸೊ ಈ ಥರದ್ದೆಲ್ಲ ಪ್ರಚಾರ ಕಾರ್ಯಕ್ರಮವನ್ನು ನಾವು ಬಹಳ ಮುಖ್ಯವಾಗಿ ಅದನ್ನು ನಿಭಾಯಿಸ್ತೇವೆ. ಮತ್ತೆ ಇನ್ನೂ ಒಂದು ಏನಂತ ಹೇಳಿದ್ರೆ, ಇದೆಲ್ಲ ನಮ್ಮ ರಾಜಕೀಯ ಪ್ರತಿನಿಧಿಗಳಿಂದ ನಾವು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಸ್ತೇವೆ. ಯಾಕೆಂದ್ರೆ ಅವರು ಕೂಡ ಇದನ್ನ ಪ್ರಚಾರ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಹಂತದಲ್ಲೂ, ಜಿಲ್ಲಾ ಹಂತದಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ತಾಲೂಕಾ ಮಟ್ಟದಲ್ಲಿ ಶಾಸಕರು, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಉದ್ಘಾಟನೆ ಮಾಡಿ ಅವ್ರಿಗೂ ಕೂಡ ನಾವು ಈ ಮಾಹಿತಿಯನ್ನು ಹಂಚಿಕೊಂಡು ಅವರಿಂದ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮವನ್ನು 1 ತಿಂಗಳ ಕಾಲ ಸತತವಾಗಿ ಮಾಡ್ತಾ ಇದ್ದೀವಿ. ಈಗ ಅನುಷ್ಠಾನದ ಕುರಿತು ಹೇಳುವುದಾದ್ರೆ ಏನು ಹೇಳ್ತೀರಾ ಸರ್? ಅನುಷ್ಠಾನ ಅಂತ ಹೇಳಿದ್ರೆ, ಈಗ ನಾವು ಒಂದ್ಸರಿ ವ್ಯಾಕ್ಸಿನ್ ಶುರುವಾಯಿತು ಅಂತ ಹೇಳಿದ್ರೆ, ವ್ಯಾಕ್ಸಿನ್ ಕಾರ್ಯಕ್ರಮ ನಾವು ಡೇಟ್ ಕೊಟ್ಟಿರ್ತೀವಿ, ಎಲ್ಲೆಲ್ಲಿ ಯಾವ್ಯಾವ ಹಳ್ಳಿಲಿ ಮಾಡ್ತೇವೆ ಅಂತೇಳಿ ಟೀಮ್ ಮಾಡಿರ್ತೀವಿ, ತಂಡಗಳು. ಆ ತಂಡಗಳು ಹಿಂದಿನ ದಿವಸ ಹೇಳಿರ್ತಾರೆ. ವ್ಯಾಕ್ಸಿನನ್ನು ನಾವು ಬೆಳಗ್ಗೆ 6ರಿಂದ 11 ಗಂಟೆಗೆ ಮಾತ್ರ ಮಾಡಿ ಮುಗಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ, ಬಿಸಿಲಿನ ಟೈಮಲ್ಲಿ ನಾವು ವ್ಯಾಕ್ಸಿನೇಷನ್ ಮಾಡಿದ್ರೆ ಅನಿಮಲಿಗೆ ಸ್ಟ್ರೆಸ್ ಆಗುತ್ತೆ ಅಂತ ಹೇಳಿ. ಸೊ ಪ್ರತಿ ದಿವಸ 6ರಿಂದ 11 ಗಂಟೆಗೆ ಲಸಿಕೆಯನ್ನ ಮಾಡಿಬಿಟ್ಟು ಅವತ್ತು ಕಾರ್ಯಕ್ರಮವನ್ನು ಅದು ಮುಗಿಸ್ತೇವೆ. ಸೊ ಒಂದು ವ್ಯಾಕ್ಸಿನ್ ಲಸಿಕಾದಾರರಿಗೆ ಇಷ್ಟಿಷ್ಟು ವ್ಯಾಕ್ಸಿನ್ ಮಾಡಬೇಕು ಅಂತ ಒಂದು ಗುರಿ ನಿಗದಿಪಡಿಸಿರ್ತೇವೆ. ಅದ್ರ ಪ್ರಕಾರ ಅವರು ಅದನ್ನ ಮಾಡ್ತಾರೆ. ಈಗ ತಾನೇ ಹೊಸದಾಗಿ ಈ ಜಾನುವಾರುಗಳ ಒಂದು ಗಣತಿಯಾಗಿದೆ ಸರ್. ಸೊ ಇದು ನಿಮಗೆ ಯಾವ ರೀತಿ ಅನುಕೂಲ ಆಗ್ತದೆ ಅಂತ ಹೇಳ್ತೀರಾ ನಿಮ್ಮ ಒಂದು ಲಸಿಕಾ ಕಾರ್ಯಕ್ರಮಗಳಿಗೆ? ಜಾನುವಾರು ಗಣತಿ ಈಗ ನಾವು ಏನಿಗೆ ಉಪಯೋಗ ಆಗ್ತದೆ ಅಂತ ಹೇಳಿದ್ರೆ, ನಮಗೆ ನಿಖರವಾದ ಲಸಿಕೆಗಳ ಬೇಡಿಕೆ ಪಟ್ಟಿಗೆಯನ್ನು ಸಲ್ಲಿಸಲು. ಸೊ ಉದಾಹರಣೆಗೆ ಈಗ ನಮ್ಮಲ್ಲಿ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ತಗೊಂಡ್ರೆ ನಾವು, ಸೊ 6,39,000 ಹೆಚ್ಚು ಕಡಿಮೆ ನಮ್ಮಲ್ಲಿ ಹಸು ಮತ್ತು ಎಮ್ಮೆಗಳ ಪಾಪ್ಯುಲೇಷನ್ ಇದೆ. ಇದು 20ನೇ ಜಾನುವಾರು ಗಣತಿ ನಮಗೆ ಅಫಿಷಿಯಲ್ ಆಗಿ ಇರೋದು. 21ನೇ ಜಾನುವಾರು ಗಣತಿಲಿ ಸ್ವಲ್ಪ ಇದು ಕಡಿಮೆ ಆಗಿದೆ ಸಂಖ್ಯೆ. ಸೊ ಅದರದ್ದು ಜಾನುವಾರು ಗಣತಿ ಪ್ರಕಾರ ನಮ್ಗೆ ಏನಾಗ್ತದೆ ಅಂತಂದ್ರೆ, ಯಾವ ಜಿಲ್ಲೆಗೆ ಎಷ್ಟು ಲಸಿಕೆ ಬೇಕು, ನಮಗೆ ಎಷ್ಟು ಡೋಸ್ ಲಸಿಕೆ ಬೇಕು, ಎಷ್ಟು ಸಿರಿಂಜ್ಗಳು ಬೇಕು, ಮತ್ತು ಎಷ್ಟು ಲಸಿಕಾದಾರರು ಬೇಕು, ಎಷ್ಟು ವ್ಯಾಕ್ಸಿನೇಟರ್ಸ್, ಮ್ಯಾನ್ ಪವರ್, ಸೊ ಇದು ಬೇಕು ಅಂತಕ್ಕಂಥದ್ದು ನಮಗೆ ಮಾಹಿತಿ ಸಿಗ್ತದೆ. ಮತ್ತೆ ಅದ್ರಲ್ಲಿ ಸುಮಾರು ಹಲವಾರು ಯಾವ್ಯಾವ ರೋಗಗಳಿದೆ, ಯಾವ್ಯಾವ ತಳಿಗಳಿದೆ, ಅದೆಲ್ಲ ಮಾಹಿತಿ ಸಿಗುತ್ತೆ. ಅದು ನಮ್ಗೆ ನಮ್ಮ ಬಡ್ಜೆಟ್ ಮೊದಲೇ ನಾವು ಕೊಡ್ಲಿಕ್ಕೆ ಮತ್ತೆ ಅಷ್ಟು ವ್ಯಾಕ್ಸಿನ್ ತರಿಸ್ಕೊಳ್ಳಿಕ್ಕೆ ನಮಗಿದು ಜಾನುವಾರು ಗಣತಿ ತುಂಬಾ ಅನುಕೂಲ ಆಗಿದೆ ಈ ಒಂದು ಅನುಷ್ಠಾನ ಮಾಡಕ್ಕೆ. ಹೌದು. ಅಂದ್ರೆ ನಿಖರವಾದ ಜಾನುವಾರುಗಳ ಸಂಖ್ಯೆ ಜೊತೆಗೆ ಎಷ್ಟು ನಮಗೆ ಲಸಿಕೆ ಇದನ್ನ ಬೇಕು ಅಂತ ಅನ್ನೋದನ್ನ ಗೊತ್ತಾಗುತ್ತೆ. ಯಾವುದೇ ರೀತಿಯ ಒಂದು ಕಡಿಮೆ ಆಗಿದೆ, ಲಸಿಕೆ ಆಗೋಯ್ತು ಅನ್ನೋ ಒಂದು ಪ್ರಮೇಯ ಬರೋದಿಲ್ಲ. ಅದಕ್ಕೋಸ್ಕರನೇ ಇದು ಸೆನ್ಸಸ್ ಕೂಡ ನಮಗೆ ತುಂಬಾನೇ ಸಹಾಯ ಆಗಿದೆ. ಈಗ ತಾವು ಹೇಳ್ತಾ ಇದ್ದೀರಿ, ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡೋಕ್ಕೆ ನಿರ್ವಹಣಾ ಸಮಿತಿ ಇದೆ ಅಂತ ಹೇಳ್ತಾ ಇದ್ರಿ. ಇದರ ಒಂದು ಮೇಲ್ವಿಚಾರಣೆ ಮಾಡೋಕ್ಕೋಸ್ಕರ ಈ ಸಮಿತಿಯ ಒಂದು ಕಾರ್ಯವೈಖರಿಗಳಿಗೆ ಬಂದರೆ ಏನು ಹೇಳ್ತೀರಾ ಸರ್? ಇದೇನಂತ ಹೇಳಿದ್ರೆ, ಇದು ನಮ್ಮ ಇಲಾಖಾ ಕಾರ್ಯಕ್ರಮದ ಜೊತೆಗೆ ನಮ್ಮ ನಿರ್ವಹಣೆ ಮಾಡಲಿಕ್ಕೆ ಎಲ್ಲ ಹಂತದಲ್ಲೂ ಒಂದು ನಿರ್ವಹಣಾ ಸಮಿತಿ ಇದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಈಗ ಸೆಂಟ್ರಲ್ ಲೆವೆಲಲ್ಲಿ ನಮ್ಮ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರು, ಕಮಿಷನರ್ ಇರ್ತಾರೆ, ಕಾರ್ಯದರ್ಶಿಗಳಿರ್ತಾರೆ. ಸೊ ಅವರು ನಿರ್ವಹಣಾ ಸಮಿತಿ ಅಧ್ಯಕ್ಷರಿರ್ತಾರೆ. ಸ್ಟೇಟ್ ಲೆವೆಲಿಗೆ ಬಂತಂದ್ರೆ ನಮ್ಮ ಪಶುಪಾಲನಾ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ಆಯುಕ್ತರು ಇರ್ತಾರೆ, ಅವರು ನಿರ್ವಹಣಾ ಸಮಿತಿಯ ಸ್ಟೇಟ್ ಲೆವೆಲ್ ಅಧ್ಯಕ್ಷರಿರ್ತಾರೆ. ಜಿಲ್ಲಾ ಲೆವೆಲ್ ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇರ್ತಾರೆ. ಸೊ ಜಿಲ್ಲಾಧಿಕಾರಿಗಳೇ ಅವರು ಎಲ್ಲ ಇದ್ರದ್ದು, ನಾವು ಏನೇ ಈ ಕಾರ್ಯಕ್ರಮ ಮಾಡಿದ್ರು ಕೂಡ ಅವರೇ ಉದ್ಘಾಟನೆ ಮಾಡ್ತಾರೆ. ಈ ತರದ್ದು ಎಲ್ಲ ಪೋಸ್ಟರ್ಸ್ ಎಲ್ಲ ಮಾಡಿ ಅವರಿಂದ ಬಿಡುಗಡೆಗೊಳಿಸ್ತೇವೆ. ಸೊ
ಅವರ ಅಧ್ಯಕ್ಷತೆಯಲ್ಲೇ ಮತ್ತೆ ನಮ್ಮ ಜಿಲ್ಲಾ ಉಪನಿರ್ದೇಶಕರು ಇರ್ತಾರೆ ಜಿಲ್ಲಾ ಮಟ್ಟದಲ್ಲಿ ಕಮಿಟಿಯಲ್ಲಿ. ಇನ್ನು ತಾಲೂಕು ಮಟ್ಟದಲ್ಲಿ ಬಂದರೆ ತಾಲೂಕು ಮಟ್ಟದಲ್ಲಿ ಈಗ ಮುಖ್ಯ ಪಶುವೈದ್ಯಾಧಿಕಾರಿ ಆಡಳಿತ, ಈಗ ಭದ್ರಾವತಿ ತಾಲೂಕು ನೋಡ್ರೆ ಈಗ ನಾವಿದೀವಿ ಕಮಿಟಿಲಿ, ತಹಸೀಲ್ದಾರ್ ಇರ್ತಾರೆ. ಮತ್ತೆ ಈಗ ಇದು ಕಾಲುಬಾಯಿ ರೋಗ ವೈಲ್ಡ್ ಅನಿಮಲ್ಸ್ಗೂ ಬರಿಂದ ರೇಂಜ್ ಫಾರೆಸ್ಟ್ ಆಫೀಸರ್ ಇರ್ತಾರೆ. ಮತ್ತೆ ಒಬ್ಬರು ಪ್ರಗತಿಪರ ರೈತರನ್ನು ಕೂಡ ನಾವು ಇನ್ಕ್ಲೂಡ್ ಮಾಡ್ಕೊಂಡಿರ್ತೀವಿ. ಸೊ ಇದು ಇವರು ನಿರ್ವಹಣೆ ಮಾಡ್ತಾರೆ, ಯಾವ ರೀತಿ ಸಮಿತಿ ಯಾವ ರೀತಿ ಕೆಲಸ ಆಗ್ತಾ ಇದೆ, ಯಾವ ರೀತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮಗೆ ಉಪಯೋಗ ಆಗೋದಕ್ಕೆ ಇದೆಲ್ಲ ಸಮಿತಿ ಕೂಡ ಇದೆ. ಈಗ ಈ ಚಿಕಿತ್ಸೆ ಅಂದ್ರೆ ಲಸಿಕಾ ಕಾರ್ಯಕ್ರಮಕ್ಕಿಂತ ಮೊದಲು ಸಭೆ ತಾವು ಸೇರ್ತೀರಾ, ಯಾವ ರೀತಿಯಿಂದ ಮಾಡಬೇಕು, ಮತ್ತೆ ಮಧ್ಯದಲ್ಲಿ ಈಗ ನಡೀತಕ್ಕಂಥ ಈಗ ಲಸಿಕೆ ನಡೀತಾ ಇರುವ ಸಮಯದಲ್ಲಿ ಮತ್ತೆ ಸಭೆ ಸೇರಿ ಯಾವ ರೀತಿಯಿಂದ ಪ್ರಗತಿಯಾಗಿದೆ, ಏನು ಕುಂದುಕೊರತೆ ಇದೆ, ಹೇಗೆ ಏನಂತೆಲ್ಲ ಈ ಸಭೆ ಮುಖಾಂತರ ತಾವು ಇತ್ಯರ್ಥಪಡಿಸ್ಕೊಳ್ತೀರಾ? ಹೌದು ಹೌದು, ಖಂಡಿತ ಹೌದು. ಈಗ ಏನಂತಂದ್ರೆ ನಾವು ಏನು ಪ್ರಿಪೇರ್ನೆಸ್ ಅಂತ ಹೇಳಿದ್ವಲ್ಲ, ನಾವು ಮುಂಚೆ ಕಾಲುಬಾಯಿ ರೋಗದ ಕಾರ್ಯಕ್ರಮ ಈಗ ನಾವು ನವೆಂಬರ್ 3ಕ್ಕೆ ಶುರು ಆಯಿತು. ಅದಕ್ಕಿಂತ ಮುಂಚೆನೇ ನಾವು ಏನು ಮಾಡ್ತೇವೆ, ನಾವು ಇದೊಂದು ಕಮಿಟಿ ಸದಸ್ಯರೆಲ್ಲ ಸೇರಿಬಿಟ್ಟು ಸೊ ಈ ಥರ ಆಗ್ತಾ ಇದೆ, ಈ ಥರ ಎಷ್ಟು ಲಸಿಕೆ ಇದೆ ಎಲ್ಲದನ್ನು ಕೂಡ ಚರ್ಚೆ ಮಾಡಿ, ಸೊ ಅದನ್ನು ಒಂದು ಪಬ್ಲಿಸಿಟಿನೂ ಕೂಡ ಕೊಡ್ತೇವೆ ಥ್ರೂ ಪೇಪರ್ಗೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಚರ್ಚೆ ಮಾಡಿ ಎಲ್ಲರೂ ಉಪಯೋಗ ಮಾಡಿ ಅಂತ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಉಪನಿರ್ದೇಶಕರು ಅದರದ ಮಾಹಿತಿಯನ್ನು ಕಂಪ್ಲೀಟ್ ಕೊಡ್ತಾರೆ. ಎಲ್ಲ ರೈತರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಎಲ್ಲ ಪತ್ರಿಕೆಗಳಲ್ಲೂ ಇದು ವರದಿ ಬರ್ತದೆ. ಅದನ್ನ ತದನಂತರ ಪ್ರೋಗ್ರೆಸ್ ನಮ್ಮ ಇಲಾಖೆಯ ಉಪನಿರ್ದೇಶಕರು ಮತ್ತೆ ಸ್ಟೇಟ್ ಲೆವೆಲ್ ಆಫೀಸರ್ಸ್ ಮಾನಿಟರ್ ಮಾಡ್ತಾ ಇರ್ತಾರೆ. ಮತ್ತೆ ಏನಾದರೂ ಸಮಸ್ಯೆಗಳು ಬಂದ್ರೆ ಅದನ್ನು ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ಗಳ ಗಮನಕ್ಕೂ ನಾವು ತರಬಹುದಾಗಿರ್ತದೆ. ಒಟ್ಟಾರೆಯಾಗಿ ಸರ್, ಈ ಒಂದು ಕಾಲುಬಾಯಿ ಜ್ವರ ರೋಗದ ಒಂದು ಕುರಿತು ರೈತರಲ್ಲಿ ಇರ್ತಕ್ಕಂಥ ತಪ್ಪು ಕಲ್ಪನೆಗಳು ಕೆಲವೊಂದು ಇದ್ದಾವೆ. ಅವರಿಗೆ ಯಾವ ರೀತಿಯಿಂದ ತಾವು ಮಾರ್ಗದರ್ಶನವಾಗಿ ಈ ತಪ್ಪು ಕಲ್ಪನೆಗಳನ್ನು, ಕೆಲವೊಂದು ಮೂಢನಂಬಿಕೆಗಳನ್ನು ದೂರ ಇಡಬೇಕು ಅಂತ ಹೇಳ್ತೀರಾ? ಈಗ ಏನಂತ ಹೇಳಿದ್ರೆ, ನಾವು ಈಗ ನೋಡಿ ಇಷ್ಟು ಈಗ ನಮ್ಮ ಕೇಂದ್ರ ಸರ್ಕಾರದವರಾಗಲಿ ನಮ್ಮ ಇಲಾಖೆ ಆಗಲಿ ನಮ್ಮ ಭಾರತ ದೇಶ ಕಾಲುಬಾಯಿ ರೋಗದಿಂದ ಮುಕ್ತ ಆಗಬೇಕು ಅಂತ ಹೇಳಿ ಎಷ್ಟೊಂದು ಹಣವನ್ನು ಖರ್ಚು ಮಾಡ್ತಾ ಇದೆ. ಈಗ ನಮಗೆ ನಾನು ಆಗ್ಲೇ ಹೇಳಿದ್ರೆ ನಮಗೆ ಪ್ರತಿ ವರ್ಷ 25,000 ಕೋಟಿ ಲಾಸ್ ಆಗ್ತಾ ಇದೆ. ರೈತರ ಮಟ್ಟದಲ್ಲೂ ಕೂಡ ಅವರು ಹಸು ಸಾಕಿ ಕಾಲುಬಾಯಿ ಬಂದ್ರೆ ಲಾಸ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ದೇಶದ ಮಟ್ಟದಲ್ಲೂ GDP ಲಾಸ್ ಆಗ್ತದೆ. ಸೊ ನಮಗೆ ನಮ್ಮ ಹೈನು ಉತ್ಪಾದನೆಗೆ ಬೇಡಿಕೆ ಇರೋದಿಲ್ಲ. ಸೊ ಅದ್ರ ಜೊತೆಗೆ ಪ್ರತಿ ವರ್ಷ ಸರ್ಕಾರ ಖರ್ಚು ಮಾಡ್ತಾ ಇದೆ, ಏನಕ್ಕೆ ಲಸಿಕೆ ಖರ್ಚು ಮಾಡ್ತಾ ಇದೆ, ಆಮೇಲೆ ಮ್ಯಾನ್ ಪವರ್ ಅವರಿಗೆ ನಾವು ರಿನ್ಯೂಮರೇಷನ್ ಕೊಡ್ತೀವಿ ಪ್ರತಿ ವ್ಯಾಕ್ಸಿನ್ ಮಾಡೋದಕ್ಕಿದು ಅಂತ ಮ್ಯಾನ್ ಪವರಿಗೆ ಖರ್ಚು ಮಾಡ್ತಾ ಇದೆ. ಮತ್ತೆ ಇದಲ್ದೆಲ್ಲ ಟೆಸ್ಟ್ಗಳು ಅಂದ್ರೆ ವ್ಯಾಕ್ಸಿನ್ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆಯಾ, ನಾವು ವ್ಯಾಕ್ಸಿನ್ ಏನ್ ಮಾಡ್ತೇವೆ ಅಂದ್ರೆ ಈಗ ಕೊಡೋದಕ್ಕಿಂತ ಮುಂಚೆ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತೀರಾ, ವ್ಯಾಕ್ಸಿನೇಷನ್ ಆದ್ಮೇಲೆ ಮತ್ತೆ ಬ್ಲಡ್ ಕಲೆಕ್ಟ್ ಮಾಡ್ತೀವಿ. ಏನಂದ್ರೆ ವ್ಯಾಕ್ಸಿನ್ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ. ಸೊ ಈ ರೋಗ ನಿರ್ಮೂಲನ ಆಗ್ಬೇಕು ಅಂತಂದ್ರೆ ಈಗ ಯಾರೋ ಊರಲ್ಲಿ 100 ಹಸುಗಳಿದೆ ಅಂದ್ರೆ 70-60 ಹಸುಗಳಿಗೆ ಮಾಡಿಸ್ಕೊಂಡು ಇನ್ನು 30 ಬಿಟ್ರೆ ನಿರ್ಮೂಲನೆ ಆಗೋದಿಲ್ಲ. ಇದು ಪಲ್ಸ್ ಪೋಲಿಯೋ ಮಾದರಿಯಲ್ಲಿ ಸಾಮೂಹಿಕ ಒಂದು ರೀತಿಯಿಂದ ಕ್ರಮ ತಗೊಳ್ಬೇಕಂತ ಹೇಳ್ತೀವಿ. ಈಗ ಪಲ್ಸ್ ಪೋಲಿಯೋ ಮಾದರಿಯಲ್ಲೇ ನಾವು ಇದನ್ನ ಮಾಡ್ತಾ ಇರೋದು. ಎಲ್ಲ ಮನೆ ಬಾಗಿಲಿಗೆ ಹೋಗಿ ಎಲ್ಲ ಅನಿಮಲ್ಗಳಲ್ಲೂ ಈ ರೋಗ ನಿರೋಧಕ ಶಕ್ತಿ ಉತ್ಪಾದನೆ ಆಗಬೇಕು. ಈ 100 ಅನಿಮಲ್ಗಳಲ್ಲೂ 100 ಅನಿಮಲ್ ಕಾಲುಬಾಯಿ ರೋಗದ ವಿರುದ್ಧ ಶಕ್ತಿ ಉತ್ಪಾದನೆ ಆಗಬೇಕು. 60 ಅನಿಮಲ್ಗೆ ಮಾಡಿ ನಾವು 30 ಅನಿಮಲ್ ಬಿಟ್ಟು ಬಂದ್ರೆ ಅಥವಾ ರೈತರು ಮಾಡಿಸದೇ ಇದ್ರೆ ನಾವು ಇದನ್ನ ಕಾಲುಬಾಯಿ ಮುಕ್ತ ದೇಶ ಅಂತ ಘೋಷಣೆ ಮಾಡೋದಿಲ್ಲ. ಇದನ್ನ ಘೋಷಣೆ ಮಾಡ್ತಕ್ಕಂಥವ್ರು ಯಾರು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತೇಳಿ ಇರ್ತದೆ, ಅದು ವರ್ಲ್ಡ್ ಹೆಲ್ತ್ ಕಮಿಟಿಗಳಿರ್ತದೆ. ಅವ್ರನ್ನ ಎಲ್ಲ ಸ್ಕ್ರೀನ್ ಮಾಡಿ ಅಲ್ಲಿ ಎಲ್ಲೂ ವೈರಸ್ ಸಿಗಬಾರ್ದು. ಸೊ ವೈರಸ್ ಬದುಕೋದಿಲ್ಲ. ಎಲ್ಲಾ ಕಡೆ ಎಲ್ಲಾ ಅನಿಮಲ್ಗೂ ಪವರ್ ಬಂದ್ರೆ ಆ ವೈರಸ್ ಸಿಗೋದಿಲ್ಲ, ಸತ್ತೋಗುತ್ತೆ, ದೇಶದಲ್ಲಿ ನಿರ್ಮೂಲ ಆಗತ್ತೆ. ಈಗ ನಾವು ರಿಂಡರ್ಪೆಸ್ಟ್ ಹೇಳಿದ್ವಿ, ಈಗ ನಮ್ಮ ದೇಶದಲ್ಲಿ ಇಲ್ವೇ ಇಲ್ಲ. ಸೊ ಅದೇ ರೀತಿ ಈಗ ಏನಾಗಿದೆ ನೋಡಿ, ಹಲವಾರು ದೇಶಗಳಲ್ಲಿ ಈಗ ಅಮೆರಿಕ ತಗೊಳ್ಳಿ, ಕೆಲವು ಜಪಾನ್ ತಗೊಳ್ಳಿ, ಇವೆಲ್ಲ ಕಾಲುಬಾಯಿ ಮುಕ್ತ ದೇಶಗಳು. ಅವರಿಗೆ ತುಂಬಾ ದೇಶಗಳಿಂದ ಬೇಡಿಕೆ ಇದೆ, ನಿಮ್ಮ ಡೈರಿ ಪ್ರಾಡಕ್ಟ್ಸ್ ಕಳಿಸಿ ಅಂತ. ನಮಗದಿಲ್ಲ, ನಾವು ಆ ಸ್ಥಾನಕ್ಕೆ ರೀಚ್ ಆಗ್ಬೇಕು. ಅದು ಯಾರ ಕೈಲಿದೆ? ನಮ್ಮ ರೈತರ ಕೈಯಲ್ಲಿದೆ. ಸೊ ನಮ್ಮೆಲ್ಲ ಹೈನುಗಾರಿಕೆ ಮಾಡಿರ್ತಕ್ಕಂಥ ರೈತರು ಆ ಲಸಿಕೆಯನ್ನ ಮಾಡಿಸ್ಕೊಂಡ್ರೆ ಆವಾಗ ಏನಾಗುತ್ತೆ, ನಾವು ಅದು ಎಲ್ಲ ಅನಿಮಲ್ ಅದು ವ್ಯಾಕ್ಸಿನೇಷನ್ ಪವರ್ ಬರುತ್ತೆ, ಅದನ್ನು ಮುಕ್ತ ಅಂತ ಘೋಷಣೆಯನ್ನ ಮಾಡ್ತಾರೆ. ಏನಾಗಿದೆ ಕೆಲವು ರೈತರಲ್ಲಿ ಈಗ ಒಂದು ಭಾವನೆ ಏನು ಅಂದ್ರೆ, ನಾವು ಪ್ರತಿ ವರ್ಷ ಮಾಡಿಸ್ಬೇಕಾ, ವರ್ಷದಲ್ಲಿ 2 ಸರಿ ಮಾಡಿಸ್ಬೇಕಾ, ಹೋದ ವರ್ಷ ಮಾಡಿಸಿದೀವಲ್ಲ, ಈ ತರದೆಲ್ಲ ನಮ್ಮ ಲಸಿಕಾದಾರರು ಹೋದಾಗ ಒಂದು ಪ್ರಶ್ನೆ ಕೇಳ್ತಾರೆ.
ಇದು ಏನಂತ ಹೇಳಿದ್ರೆ ಈ ಲಸಿಕೆ ಏನಾಗ್ತದೆ 6 ತಿಂಗಳಷ್ಟೇ ಅದು ಕಾರ್ಯನಿರ್ವಹಿಸೋದ್ರಿಂದ ಅಂದ್ರೆ 6 ತಿಂಗಳು ಮಾತ್ರ ಕೆಲಸ ಮಾಡುತ್ತೆ ಅಂತ ಹೇಳ್ತೀರಾ? ಹೌದು. ಅದಕ್ಕೋಸ್ಕರ ಅದನ್ನ ನಾವು ಪ್ರತಿ 6 ತಿಂಗಳಿಗೆ ಹಾಕ್ಸ್ಲೇಬೇಕು. ಮತ್ತೆ ಕೆಲವರಲ್ಲಿ ಒಂದು ಮೂಢನಂಬಿಕೆಗಳೇನಿದೆ ಅಂತಂದ್ರೆ ಅದು ನಾವು ಮಾಡಿಸಿದ್ರೆ ಹಾಲು ಕಡಿಮೆ ಆಗ್ತದೆ ಅಥವಾ ಮಾಡದಲ್ಲಿ ಸ್ವಲ್ಪ ನೋವು ಇರ್ತದೆ ಅಂತಕ್ಕಂತ ಕೆಲವು ಮೂಢನಂಬಿಕೆಗಳಿದೆ. ಖಂಡಿತ ಇಲ್ಲ, ಇವೆಲ್ಲ ತಪ್ಪು ಭಾವನೆಗಳು. ಏನೋ ಮಾಡಿದ ದಿವಸ ನಮಗೆ ಸ್ವಲ್ಪ 1/4 ಲೀಟರ್ ಹಾಲು ಕಮ್ಮಿ ಆಗ್ಬೋದೇನೋ ಕೆಲವೊಂದು ಮೇಲೆ, ಅದರ ಒಂದು ದೇಹದ ಆರೋಗ್ಯದ ಒಂದು ಸ್ಥಿತಿ ಮೇಲೆ, ಹೌದು ಸ್ಥಿತಿ ಮೇಲೆ ಕಮ್ಮಿ ಆಗ್ಬೋದೇನೋ, ಆದ್ರೆ ಎಲ್ಲ ಅನಿಮಲ್ ಅಲ್ಲಿ ಆಗೋದಿಲ್ಲ. ಇದು ವಯಸ್ಸಾಗಿನವರ ಒಂದು ಜಾನುವಾರುಗಳಲ್ಲಿ ಕೂಡ ಈ ತರದ್ದು ಸಮಸ್ಯೆ ಕಾಣಬಹುದಾ ಸರ್? ಆತರ ಏನಿಲ್ಲ. ಸೊ ಅದು ಹಾಲು ಕಡಿಮೆ ಆಗ್ತಕ್ಕಂಥದ್ದು ಟೋಟಲಿ ಮೂಢನಂಬಿಕೆ. ಮತ್ತೆ ಗರ್ಭ ಕಟ್ಟಿದ ಹಸುಗಳಲ್ಲಿ ಮಾಡಿಸಬಾರ್ದು ಅಂತೇಳಿ ಕೆಲವರು ಅವಾಯ್ಡ್ ಮಾಡ್ತಾರೆ, ಅದು ಕೂಡ ಮೂಢನಂಬಿಕೆ. ಗರ್ಭ ಇರ್ತಕ್ಕಂಥ ಹಸುಗಳಲ್ಲಿ ಮಾಡಿಸಿದ್ರೆ ಇನ್ನೂ ಒಂದು ಅಡ್ವಾಂಟೇಜ್ ಏನಂದ್ರೆ ಅದು ಹುಟ್ಟತಕ್ಕಂಥ ಕರುಗೂ ಇಮ್ಯುನಿಟಿ ಹೋಗುತ್ತೆ, ರೋಗ ನಿರೋಧಕ ಶಕ್ತಿ ಹೋಗುತ್ತೆ. ಆದ್ರೆ 7 ತಿಂಗಳ ನಂತರ ಮೇಲ್ಪಟ್ಟವಕ್ಕೆ ನಾವು ಲಸಿಕೆಯನ್ನ ಬೇಡ ಅಂತ ಹೇಳ್ತೇವೆ ಹೊರತು ಗರ್ಭ ಕಟ್ಟಿದವಕ್ಕೂ ಮಾಡಿಸ್ಬೋದು. ಸೊ ನಾವು ಟೆಂಪರರಿ ಹಾಲು ಕಡಿಮೆ ಆಗ್ತದೆ ಅಂತ ನಾವು ವ್ಯಾಕ್ಸಿನ್ ಮಾಡಿಸದೇ ಇದ್ರೆ ಅದಕ್ಕೆ ಲಾಸ್ ಆಗ್ತಕ್ಕಂಥದ್ದು ರೈತಾಪಿ ವರ್ಗದವರಿಗೆ. ಸೊ ಅದಕ್ಕೋಸ್ಕರ ಈ ಮೂಢನಂಬಿಕೆಗಳನ್ನ ನಿಮ್ಮ ತೆಗೆದುಬಿಟ್ಟು, ಸೊ ನೀವು ನಮ್ಮ ಲಸಿಕಾದಾರರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ದಯವಿಟ್ಟು ವ್ಯಾಕ್ಸಿನ್ ಅನ್ನ ಮಾಡಿಸಿ. ಸೊ ಹಾಲು ಉತ್ಪಾದನೆ ಕಮ್ಮಿ ಆಗ್ತದೆ ಅದೆಲ್ಲ ಸುಳ್ಳು. ಈಗ ಉದಾಹರಣೆಗೆ ನೀವೇ ಈಗ ಕೋವಿಡ್ ಲಸಿಕೆಯನ್ನು ತಗೊಂಡಾಗ ಸ್ವಲ್ಪ ನಿಮಗೆ ಸುಸ್ತು ಆಯಾಸ ಆಗಿದೆ, ಜ್ವರ ಬರೋದು, ಜ್ವರ ಬರ್ಬೋದು, ಕೆಲವ್ರಿಗೆ ಏನೂ ಆಗದಿರ್ಬೋದು. ಬಟ್ ಏನಕ್ಕೆ ತಗೊಂಡ್ರಿ, ನಮಗೆ ಬರಬಾರ್ದು, ಜೀವ ಮುಖ್ಯ ಅನ್ನೋ ಥರ ಎಲ್ಲರೂ ನೀವೆಲ್ಲ ತಗೊಂಡಿದ್ದೀರಾ ಹಿಂದೆ. ಸೊ ಅದೇ ರೀತಿ ಕೂಡ ಕಾಲುಬಾಯಿ ರೋಗದಲ್ಲಿ ನೀವು ಒಂದು ದಿವಸ ಮಾಡಿದ್ರೆ ಏನೋ ಸ್ವಲ್ಪ ಇದಾಗುತ್ತೆ ಅಂತೇಳಿ ನೀವು ಅದನ್ನು ಅವಾಯ್ಡ್ ಮಾಡೋದು ಬೇಡ. ಈ ಮೂಢನಂಬಿಕೆಯಿಂದ ಹೋಗಿಸಿ ದೇಶವನ್ನು ನಾವು ಕಾಲಿಂದ ಮುಕ್ತ ಮಾಡಿಸ್ಬೇಕು ಅಂದರೆ ನಿಮ್ಮ ರೈತರ ಸಹಕಾರ ಇಂಪಾರ್ಟೆಂಟ್. ಯಾಕೆಂದರೆ ನಮ್ಮ ಸರ್ಕಾರ ಇಷ್ಟೆಲ್ಲ ಪ್ರಿಪೇರ್ನೆಸ್ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಲಸಿಕೆಯನ್ನು ಮಾಡ್ತಾ ಇದೆ. ಸಾರಾಂಶ ರೂಪದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಕಾಲುಬಾಯಿ ಜ್ವರ ರೋಗದ ಕುರಿತು ಒಟ್ಟಾರೆಯಾಗಿ ಅಂತ ಹೇಳಿದ್ರೆ, ಈಗ ಕಾಲುಬಾಯಿ ರೋಗಕ್ಕೆ ಲಸಿಕೆ ಒಂದೇ ಮದ್ದು. ಸೊ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದು. ಈ ಕಾಯಿಲೆ ಬಂದಾಗ ಈಗ ಉದಾಹರಣೆಗೆ ನೋಡಿ, ನಾವು 10 ವರ್ಷದಿಂದ ಹಲವಾರು ಕೇಸ್ಗಳು ಬರ್ತಾ ಇದ್ವು. ಈಗ ನಾವು 2019ರಿಂದ 8ನೇ ರೌಂಡ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಈ ಕಾಲುಬಾಯಿ ರೋಗ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ನಮ್ಮ ಲೀಡಿಂಗ್ ಅಲ್ಲಿದೆ ನಮ್ದು. ಸೊ ಇಡೀ ದೇಶದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಅಂತಂದ್ರೆ, ಈಗ ನಮ್ದು ಆಲ್ಮೋಸ್ಟ್ ಇನ್ನೊಂದು 1 ರೌಂಡ್ 2 ರೌಂಡ್ ವ್ಯಾಕ್ಸಿನೇಷನ್ ಆದ್ರೆ ಕರ್ನಾಟಕ ಕಾಲುಬಾಯಿ ಮುಕ್ತ ಅಂತ ಘೋಷಣೆ ಮಾಡ್ತಕ್ಕಂಥ ಹಂತಕ್ಕೆ ನಾವು ಬಂದು ನಿಂತಿದ್ದೀವಿ. ಸೊ ಬಹುಶಃ ನೀವು ಇನ್ನೂ ಒಂದು 3-4 ವರ್ಷ ಈ ತರ ಮಾಡಿದ್ರೆ ಆಮೇಲೆ ಮುಂದಿನ ವರ್ಷಗಳಲ್ಲಿ ಲಸಿಕೆ ಕಾರ್ಯಕ್ರಮ ಇರೋದಿಲ್ಲ. ಯಾಕೆಂದ್ರೆ ಇದು ವೈರಸ್ ನಿರ್ಮೂಲನೆ ಆಗುತ್ತೆ, ಎಲ್ಲೂ ಇರೋದಿಲ್ಲ, ವ್ಯಾಕ್ಸಿನ್ ಮಾಡಿಸ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ, ಇದರಿಂದ ಮುಕ್ತರಾಗ್ತೀವಿ ನಾವು. ಅದಕ್ಕೋಸ್ಕರ ನೀವು ನಮ್ಮ ಏನು ಲಸಿಕಾದಾರರು ಬಂದಾಗ ಮನೆ ಬಾಗಿಲಿಗೆ ತಾವುಗಳು ಸಹಕಾರ ನೀಡಿ ಈ ಲಸಿಕೆಯನ್ನು ಮಾಡಿಸಿ ಈ ದೇಶವನ್ನ ಕಾಲುಬಾಯಿಂದ ಮುಕ್ತ ಮಾಡೋಣ. ಮತ್ತು ನೀವು ಉತ್ಪಾದನೆ ಮಾಡ್ತಿದ್ದೀರಾ ಅದಕ್ಕೆ ಇನ್ನೂ ಹೆಚ್ಚಿನ ಬೆಲೆ ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಒಳ್ಳೆಯದು ಡಾಕ್ಟರ್ ಶಿವರಾಜ್ ಡಿ.ಬಿ. ಅವರೇ, ಇದುವರೆಗೆ ತಾವು ಕಾಲುಬಾಯಿ ಜ್ವರ ರೋಗದ ಕುರಿತು ಸಂಪೂರ್ಣ ಒಂದು ಮಾಹಿತಿಯನ್ನು ನಮ್ಮ ಹೈನುಗಾರರಿಗೆ, ಜಾನುವಾರು ಸಾಕಾಣಿಕೆದಾರರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಇನ್ನೂ ತಮ್ಮಿಂದ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್. 9448318878. ಇನ್ನೊಂದು ಸಲ ಹೇಳಿ. 9448318878. ಧನ್ಯವಾದ ಸರ್. ಇದುವರೆಗೆ ತಾವು ಭದ್ರಾವತಿ ಆಕಾಶವಾಣಿ ಮೂಲಕ ಕಾಲುಬಾಯಿ ಜ್ವರ ರೋಗದ ಒಂದು ಕ್ಯಾಂಪೇನ್, ಈ ಒಂದು ಕಾರ್ಯಕ್ರಮ ತಾವು ಹಮ್ಮಿಕೊಂಡಿದ್ದೀರಿ. ಈಗಾಗಲೇ ತಾವು ಈ ಕಾರ್ಯಕ್ರಮ ಆರಂಭ ಮಾಡಿದಿರಿ. ಪ್ರತಿ ವರ್ಷ ಕೂಡ ಈ ಒಂದು ನಿರ್ಮೂಲನೆ ಆಗೋವರೆಗೂ ಕೂಡ ತಮ್ಮ ಒಂದು ಕಾರ್ಯ ಚಟುವಟಿಕೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ಮಾಹಿತಿ ನೀಡೋದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಧನ್ಯವಾದಗಳು.